ಪ್ರತಿಯೊಬ್ಬ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೂಡ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೇಳುತ್ತಾರೆ. ಯಾವುದೇ ಶ್ಲೋಕ ಆಗಿದ್ರೂ ಆ ಶ್ಲೋಕದ ಅರ್ಥ ತಿಳ್ಕೊಂಡು ನಾವು ಅದನ್ನು ಪಠನ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ. ಅರ್ಥ ತಿಳ್ಕೊಳ್ಳದೆ ಮಾಡಿದಾಗ್ಲೂ ಪುಣ್ಯ ಇರುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚು ಪುಣ್ಯ ಅದರ ಅರ್ಥವನ್ನ ತಿಳ್ಕೊಂಡಾಗ ಬರುತ್ತೆ. ಹಾಗಾಗಿ ಆ ಶ್ಲೋಕದ ಅರ್ಥದ ಚಿಂತನೆಯನ್ನು ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆಗೆ ಯೋಗ್ಯರಾಗಿರ್ತಕ್ಕಂಥವ್ರು, ಆದ್ರಿಂದ ಅವರನ್ನ ಪೂಜ್ಯರು ಅಂತ ಕರಿತೀವಿ. ಪೂಜ್ಯಾಯ ರಾಘವೇಂದ್ರಾಯ ಅವರ ಹೆಸರು. ಸತ್ಯ ಧರ್ಮ ರಥಾಯಚ, ರಾಘವೇಂದ್ರ ಸ್ವಾಮಿಗಳ ಗುಣಗಳನ್ನು ಹೇಳ್ತಾ ಇದ್ದಾರೆ. ಸತ್ಯ ಧರ್ಮ ರಥಾಯಚ, ಅವರು ಸತ್ಯವನ್ನೇ ಹೇಳ್ತಾ ಇದ್ರಂತೆ, ಧರ್ಮವನ್ನೇ ಮಾಡ್ತಾ ಇದ್ರಂತೆ. ಭಜತಾಂ ಕಲ್ಪವೃಕ್ಷಾಯ, ಯಾರು ಅವರನ್ನ ಭಜನೆ ಮಾಡ್ತಾರೋ, ಭಜತಾಂ ಭಜನೆ ಮಾಡ್ತಕ್ಕಂಥವರಿಗೆ ಕಲ್ಪವೃಕ್ಷಾಯ, ಕಲ್ಪವೃಕ್ಷ ಹೇಗೆ ಬೇಡಿದ್ದನ್ನೆಲ್ಲ ಕೊಡುತ್ತೋ ಹಾಗೆ ಭಜನೆ ಮಾಡ್ತಕ್ಕಂಥವರಿಗೆ ಬೇಡಿದ್ದನ್ನೆಲ್ಲ ಕೊಡ್ತಾ ಇದ್ರಂತೆ. ನಮತಾಂ ಕಾಮಧೇನವೇ, ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಕಾಮಧೇನು ಇದ್ದ ಹಾಗೆ ಬೇಡಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ ನಮ್ಮ